ಸರ್ ತಂತಿಲು ಕೂಡ ಸುಮಾರು ಬ್ರ್ಯಾಂಡ್ಗಳಿದೆ, ಸುಮಾರು ಕ್ವಾಲಿಟಿಗಳಿದೆ ಸರ್. ನಾವು ಟಾಟಾನೇ ಆರಿಸಿದೆ. ಟಾಟಾದಲ್ಲಿ ಯಾಕಂದ್ರೆ 100 GSM ಇದೆ, ಜಿಂಕ್ ಕೋಟೆಡ್ ಇದೆ. ನೋಡಿ ಇಲ್ಲಿ ಹಾಕಿ ಆಗ್ಲೇ 5 ವರ್ಷ ಆಗಿದೆ, ಇನ್ನು ಕೂಡ ತುಕ್ಕಿಡಿದಿಲ್ಲ, ಅಂದ್ರೆ ಬ್ಲೂ ಶೈನಿಂಗ್ ಹಂಗೆ ಇದೆ ಸರ್. ಇವತ್ತು ತಂತಿ ಬೇಲಿ ಏನಕ್ಕೆ ಹಾಸ್ಕೋಬೇಕು ಅಂದ್ರೆ ಜಮೀನುಗಳಲ್ಲಿ ಬೆಳೆ ಬೆಳ್ತೀರಾ, ಒಂದು ಜಮೀನ್ ರಕ್ಷಣೆ ಆದ್ರೆ, ಇನ್ನೊಂದು ಸರ್ ಒತ್ತುವರಿ ಸರ್. ಒತ್ತುವರಿ ಈಗ ನಾವು ಜಗಳಗಳು, ಜಿಂಟಾಟಗಳು, ಪೊಲೀಸ್ ಕೇಸು ಎಲ್ಲಗಳು ನೋಡ್ತಾನೆ ಇರ್ತೀವಿ ಪ್ರತಿದಿನ. ಜಾಸ್ತಿ ಒತ್ತುವರಿ ಜಮೀನ್ ಕೇಸ್ಗಳೇ ಜಾಸ್ತಿ ಆಗ್ತಿದೆ. ಒಂದ್ಸತಿ ಸರ್ವೆ ಮಾಡಿ ಈ ತರ ಫೆನ್ಸಿಂಗ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ್ದೇ ರೀತಿ ತಲೆನೋವು ಇರೋ ಸರ್. ನೀವು ಫೋನ್ ಮಾಡಿ ಹೇಳಿದ್ರೆ ನಾನೇ ಬಂದು ನಿಮ್ ಜಮೀನ್ ಹತ್ರ ಬಂದು ಅಳತೆ ಮಾಡಿ ಇಷ್ಟೇ ಕಂಬ ಬೇಕು, ಇಷ್ಟೇ ತಂತಿ ಬೇಕು, ಇಷ್ಟು ಲೇಬರ್ಸ್ ಇಷ್ಟಿಂದೆಲ್ಲ ಮುಗಿಸ್ಕೊಡ್ತಾರೆ, ಮತ್ತೆ ಇಷ್ಟು ಅಮೌಂಟ್ ಆಗುತ್ತೆ, ಎಲ್ಲ ಕಾಸ್ಟ್ ಫುಲ್ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಸರ್ ನಿಮ್ಗೆ. ಸರ್ ಮತ್ತೆ ಇದು ಕಲ್ಕಂಬನ ಏನಕ್ಕೆ ಹಾಕೊಬೇಕು ಅಂತ ಹೇಳಿದ್ರೆ, ಈಗ ಕಲ್ಕಂಬ ಯಾವ್ದೇ ರೀತಿ ಮಳೆ ಬರ್ಲಿ ಇಲ್ಲ ಬಿಸಿಲು ಬರ್ಲಿ ಯಾವುದೇ ರೀತಿ ಹಾಳಾಗಲ್ಲ ಸರ್. ನಾವು ಸಿಮೆಂಟ್ ಕಂಬಕ್ಕೆ ಮತ್ತೆ ಕಲ್ಕಂಬಕ್ಕೆ ಹೋಲಿಸ್ಕೊಂಡ್ರೆ ಸಿಮೆಂಟ್ ಬಂದು ನಿಮ್ಗೆ 3 ವರ್ಷ 4 ವರ್ಷ ಅಷ್ಟೇ ಫ್ಯೂಚರಿಂಗ್ ಬರೋದು. ಇದರ ಲೈಫ್ ಲಾಂಗ್ ಇರುತ್ತೆ ಸರ್. ಅಂದ್ರೆ ಮೊಮ್ಮಕ್ಕಳ ಕಾಲಕ್ಕೂ ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೂ ಕೂಡ ನೀವು ಈ ಕಂಬ ನೋಡ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ ಕಂಬ. ಅಂದ್ರೆ ಯಾವ್ದೇ ರೀತಿ ನಾವು ಮಿಕ್ಸ್ ಮಾಡಕ್ಕಾಗಲ್ಲ, ಇದರಲ್ಲಿ ನಾವು ಯಾವ್ದೇ ರೀತಿ ಮೋಸ ಮಾಡಕ್ಕಾಗಲ್ಲ ಸರ್ ಕಂಬದಲ್ಲಿ. ಅದಕ್ಕೋಸ್ಕರ ನಾವು ಕಂಬ ಸೂಸ್ ಮಾಡಿ ಕಂಬಗಳು ಹಾಕೊಡ್ತಾ ಇದೀವಿ ಸರ್. ಇದು ಸರ್ ನಮಸ್ತೆ, ನನ್ನ ಹೆಸರು ಮಧುಸೂದನ್ ಅಂತ, ಐಶ್ವರ್ಯ ಫೆನ್ಸಿಂಗ್ ಕಾಂಟ್ರಾಕ್ಟರ್ ಅಂತ. ಐಶ್ವರ್ಯ ಫೆನ್ಸಿಂಗ್ ಅಂದ್ರೆ ಒಂದು ತಂತಿ ಬೇಲಿ ಸರ್. ರೈತರಿಗೆ ಇವತ್ತು ಪ್ರತಿದಿನ ಮುಖ್ಯವಾಗಿರೋ ತಂತಿ ಬೇಲಿ. ಏನಕ್ಕಪ್ಪ ಅಂದ್ರೆ ಒಂದು ಬೆಳೆನ ಬೆಳೆದಿರ್ತಾರೆ, ಆ ಬೆಳೆ ರಕ್ಷಣೆಗೆ ತಂತಿ ಬೇಲಿ ತುಂಬಾ ಮುಖ್ಯ ಇದೆ. ಬಟ್ ಇಲ್ಲೊಂದು ವರ್ಕ್ ಮಾಡಿದೀನಿ, ಅಮೃತೂರ್ ಅಂತ ಇದು ಊರು. ಇಲ್ಲೊಂದು ವರ್ಕ್ ಮಾಡಿದೀನಿ. ಆ ವರ್ಕ್ ಯಾವ ರೀತಿ ಬಂದಿದೆ, ಎಷ್ಟು ಅವ್ರಿಗೆ ಒಳ್ಳೇದಾಗಿದೆ, ಮತ್ತೆ ಯಾವ್ಯಾವ ರೀತಿ ಹಾಕಿದೀವಿ ಫೆನ್ಸಿಂಗ್. ಇಲ್ಲಿ ಒಂದು 3-4 ತರ ಫೆನ್ಸಿಂಗ್ ಹಾಕಿದೀವಿ. ಎಲ್ಲ ಕ್ಲೀನ್ ಆಗಿ ಒಂದ್ ಕಡೆಯಿಂದ ಬಿಡಿಸಿ ಹೇಳ್ತೀನಿ ಬನ್ನಿ ಸರ್. ಯಾವ ತರ ಉಪಯೋಗಗಳಾಗಿದೆ ಜನಗಳಿಗೆ. ಇಲ್ಲಿ ತುಂಬಾ ಅಂದ್ರೆ ಇಲ್ಲಿ ಒಂದು ರಕ್ಷಣೆ ಇರಲಿಲ್ಲ ಸರ್. ಅಡಿಕೆ ಬೆಳೆದಿದ್ದಾರೆ. ಸ್ಟಾರ್ಟಿಂಗ್ ನಾನು ಇಲ್ಲಿ ವರ್ಕ್ ಮಾಡಿ ಆಗ್ಲೇ ಒಂದು 5 year ಆಗಿದೆ ಸರ್. 5 ವರ್ಷ ಆಗಿದೆ. 5 ವರ್ಷದ ಮೇಲೆ ಈಗ ರೀಸೆಂಟ್ಲಿ ಗಿಡಗಳನ್ನ ಇಟ್ಕೊಂಡು ಆಗ್ಲೇ ಒಂದು 3 ವರ್ಷ ಆಗಿರ್ಬೋದು ಗಿಡಗಳಿಗೆ. 3-3.5 ವರ್ಷ ಆಗಿದೆ ಅಷ್ಟೇ ಗಿಡಗಳಿಗೆ. ಫಸ್ಟ್ ಅವರು ಗಿಡಗಳ ಸ್ಟಾರ್ಟಿಂಗ್ ನೆಡಕ್ಕೆ ಮುಂಚೆನೆ ಇನ್ನೊಂದು ಎಕರೆಗಳು ಮಾಡಿದ್ರು, ಇನ್ನೊಂದ್ ಹತ್ರ ಪ್ಲಾಟ್ ಹಾಕಿದ್ರು. ಬಟ್ ಅದು ಈ ದನಗಳು ಕುರಿಗಳು ಎಲ್ಲ ಬಂದು ತಿನ್ಕೊಂಡು ಹೋಗ್ತಿತ್ತು. ಅದೇ ರಕ್ಷಣೆ ಇರಲಿಲ್ಲ ಅದಕ್ಕೆ. ನೋಡಿ ಇಲ್ಲೊಂದು ಫೆನ್ಸಿಂಗ್ ಮಾಡಿದೀನಿ ಯಾವ ರೀತಿ ಇದೆ ಅಂತ. ಒಂದು ಸಣ್ಣ ಒಂದು ಮುಳ್ಳಂದಿ ಕೂಡ ಸಹ ನುಗ್ಗಿ ಬರಕ್ಕಾಗಲ್ಲ ಸರ್, ಅಷ್ಟೊಂದು ನೀಟಾಗಿ ನೋಡಿ. ಆಗ್ಲೇ 5 ವರ್ಷ ಆದ್ರೂ ಕೂಡ ಒಂದೇನೋ ಒಂದು ತುಕ್ಕಿಡ್ದಿಲ್ಲ, ಆ ರೀತಿ ವರ್ಕ್ ಇದೆ. ಮತ್ತು ಕಂಬನೇ ಅಷ್ಟೇ ಸರ್. ಇದು ಹಸಿ ಕಂಬ ಅಂತಾರೆ ಸರ್. ಇದು ಹಸಿ ಕಂಬ ಅಂದ್ರೆ ಕಂಬಗಳಲ್ಲಿ ತುಂಬಾ ಡಿಫ್ರೆಂಟ್ ಇದೆ. ಬಟ್ ಇದು ಹಸಿ ಕಂಬ ನೋಡ್ಬೋದು. ನೀಟಾಗಿ ತಾಳಿಂದ ತುದಿಯೋರು ಒಂದೇ ಫಿನಿಶಿಂಗ್ ಇದೆ. ಅಷ್ಟು ನೀಟಾಗಿ ಕ್ವಾಲಿಟಿಲಿ ನೀಟಾಗಿ ಕಟ್ ಮಾಡಿರುವಂತ. ಇದು ಬರೋದೆಲ್ಲ ಕೋಲಾರದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಸರ್ ನಾವು. ತಂದಿನಷ್ಟೇ ನೀವೇ ಕಟ್ ಮಾಡ್ಸ್ಕೊಂತ ಬರ್ತೀರಾ ಯಾವ ರೀತಿ? ಇವೆಲ್ಲ ನಾವೇ ಕಟ್ ಮಾಡಿದ್ರೆ, ಸ್ವಂತ ಬಂಡೆ ಇದೆ ನಮ್ದು. ಆ ಬಂಡೆಲೆ ನಾವೇ ಅಂತ ಖುದ್ದಾಗಿ ಕಟ್ ಮಾಡಿಸುವಂತದ್ದು. ಯಾಕೆ ರೈತರಿಗೆ ಫಿನಿಶಿಂಗ್ ಮುಖ್ಯ ಸರ್. ಒಂದು ಶಿಸ್ತು ಬದ್ಧತೆ ಇದ್ರೆ ಯಾವ್ದೇ ಕೆಲಸ ಆದ್ರೂ ನೀಟಾಗಿ ಕಾಣುತ್ತೆ. ಅದಕ್ಕೋಸ್ಕರ ಶಿಸ್ತಾಗಿ ಕಟ್ ಮಾಡಿಸಿ ತಂದುವಂತದ್ದು ಸರ್. ತಂತಿನೂ ಅಷ್ಟೇ. ಈಗ 20 ವರ್ಷ ವಾರಂಟಿ ಕೊಟ್ಟಿದ್ದೀವಿ ನಾವು. ಅಂದ್ರೆ ಈ ಕಂಬಗಳೇನಾದ್ರು ನಮ್ಗೆ ತುಕ್ಕಿಡಿತು, ಈ ತರ ತುಕ್ಕಿಡಿತು ಅಂತ ಹೇಳಿದ್ರೆ ಅವ್ರಿಗೆ ಫೋನ್ ಮಾಡಿ ವಿತಿನ್ 2 hour ಅಲ್ಲಿ ಚೇಂಜ್ ಆಗುತ್ತೆ ಸರ್. ಆ ತರ ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ಎಕ್ಸ್ಚೇಂಜ್ ಅಲ್ಲಿ ನಂಬಿಕೆಯಿಂದ, ಅಂದ್ರೆ ರೈತರು ಮತ್ತೆ ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ಒಂದು ನಂಬಿಕೆ ಮೇಲೆ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದೆ ಸರ್. ಇದು ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಇದ್ರ ತಲೆ 3-4 ತರ ಬರುತ್ತೆ ಸರ್. ಇದು 3 ಲೈನ್ ನೋಡಿ, ಬರೀ ಮೆಶ್ ಕಟ್ಟಿದ್ರೆ ನಿಂತ್ಕೊಳ್ಳಲ್ಲ ಮೆಶ್. ಅದಕ್ಕೆ 3 ಲೈನ್ ತಂತಿ ಹಾಕಿ ಅದಕ್ಕೆ ಮೆಶ್ ಕಟ್ಟಿದ್ರೆ 5ರಿಂದ 10 ವರ್ಷ ಅಲ್ಲ, 20 ವರ್ಷ, 30 ವರ್ಷ ಆದ್ರೆ ಏನೂ ಆಗಲ್ಲ ಸರ್. ಇದು ಅಷ್ಟೊಂದು ಚೆನ್ನಾಗಿ ಬಾಳ್ಕೆ ಬರುತ್ತೆ ಇದು ಸುಮಾರು ಎಷ್ಟು ವರ್ಷದಿಂದ ನಡೀತಾ ಇದೆ ನಿಮ್ದು ಐಶ್ವರ್ಯ ಸರ್? ನಾವು ಇದು ನಮ್ಮ ತಂದೆಯವ್ರ ಕಾಲದಿಂದ ನಮ್ದು ವೃತ್ತಿನೇ ಸರ್ ಇದು. ಅಂದ್ರೆ ನಮ್ಮ ಕುಲ ಕಸುಬುನೇ ಇದು. ಆದ್ರೆ ನಾವು ಇದನ್ನ 5 ವರ್ಷದಿಂದ ನಾನು ಅಫಿಷಿಯಲ್ ಆಗಿ ಈ ವರ್ಕ್ ನ ಚೂಸ್ ಮಾಡ್ಕೊಂಡಿದ್ದೀವಿ ಸರ್. ರೈತರಿಗೆ ತುಂಬಾ ಅವಶ್ಯಕತೆ ಇದೆ. ನಂದು ಬಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಅದರಿಂದ ರೈತರಿಗೆ ಪ್ರತಿದಿನ ಬೆಳಿಗ್ಗೆ ಎದ್ದು ನೋಡ್ತಾ ಇರ್ತೀವಲ್ಲ, ಜಮೀನ್ಗಳ ಗಲಾಟೆ ಆಗಿರ್ಬೋದು, ಮತ್ತೆ ಈ ಪ್ರಾಣಿಗಳದ್ದು ಬೆಳೆ ನಾಶ ಮಾಡೋದಿರ್ಬೋದು, ಮತ್ತೆ ಈ ಕಿಡಿಗೇಡಿ ಮಾಮೂಲಿ ಜನಗಳದ್ದು ಸರ್. ಅಂದ್ರೆ ಏನೋ ಒಂದು ಹಾಕಿರ್ತಾರೆ, ಏನೋ ಒಂದು ಹೊಸದಾಗಿ ಏನೋ ಒಂದು ಮಾಡ್ತಾ ಇದಾರೆ ಅಂದ್ರೆ ಅವ್ರದ್ದು ವಂಚನೆ ಇದ್ದೇ ಇರುತ್ತೆ. ಅದಕ್ಕೆ ಅವರು ರಕ್ಷಣೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಿಂಗಿರೋ ನಮ್ಮ ವೃತ್ತಿನೇ ಬಂಡೆಗಳು, ನಮ್ಮ ತಂದೆ ವೃತ್ತಿ ಬಂಡೆ. ಅದರಿಂದ ಇದು ಒಂಥರ ಅಫಿಷಿಯಲ್ ಆಗಿ ಚೂಸ್ ಮಾಡ್ಕೊಂಡೆ ಚೆನ್ನಾಗಿ ವರ್ಕ್ ಚೆನ್ನಾಗಿ ನಡೀತಾ ಇದೆ ಸರ್. ರೈತರು ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಚೆನ್ನಾಗಿದೆ ಸರ್ ಇದೆಲ್ಲ ವರ್ಕ್. ಇಷ್ಟಪಟ್ಟು ಮಾಡ್ತಾ ಇದೀವಿ ಸರ್. ಇದು ನಮ್ ಲೇಬರ್ನ ಎಲ್ಲ ರೈತರು ಇಷ್ಟಪಡ್ತಾರೆ ಸರ್. ಯಾಕಂದ್ರೆ ಇನ್ ಟೈಮ್ ಹೇಳಿದ ಟೈಮ್ ಇವತ್ತು ಮುಗಿಸಿನ ಇವತ್ತೇ ವರ್ಕ್ ಮುಗಿಸ್ಕೊಡ್ತಾರೆ. ಎಲ್ಲ ಹಾರ್ಡ್ ವರ್ಕ್ ಸರ್. ತುಂಬಾ ಹಾರ್ಡ್ ವರ್ಕರ್, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಮತ್ತೆಲ್ಲ ಬಳ್ಳಾರಿ ಒಡಿಶಾ ಕಡೆಯಿಂದವರು ಸರ್. ಯಾಕಂದ್ರೆ ಹಾರ್ಡ್ ವರ್ಕ್ ಅಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀಟಾಗಿ ವರ್ಕ್ ಮಾಡ್ಕೊಡ್ತಾರೆ ಸರ್. ಯಾಕಂದ್ರೆ ಒಂದು ತುದಿ ಕಟ್ಟೋದು ನೀವು ನೋಡ್ಬೋದು. ಆ ತುದಿ ಕಟ್ಟಿದ ಈ ಕಡೆ ಒಂದು ಲೈನ್ ಒಂದು ದಾರ ಕಟ್ಕೊಂಡು ವರ್ಕ್ ಮಾಡ್ತಾರೆ. ತುಂಬಾ ನೀಟಾಗಿ ವರ್ಕ್ ಮಾಡ್ಕೊಡ್ತಾರೆ ಸರ್. ಇದು ಸರ್ ಎಕರೆ ಅಂದ್ರೆ ಒಂದು ಊರಿಗೆ ಒಂದ್ ರೇಟ್ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಅದ್ ನನ್ಗೆ ಫೋನ್ ಮಾಡಿದ್ರೆ ಸ್ವತಃ ನಾನೇ ಹೇಳಿ ನಿಮ್ಗೆ ಮಾಹಿತಿ ತಿಳಿಸ್ತೀನಿ. ಎಕರೆಗೆ ಅಂದ್ರೆ ಈಗ ಒಂದು ಮಂಡ್ಯ ಇರ್ಬೋದು, ಮಂಡ್ಯ ಅಂದ್ರೆ ಹತ್ರ ಆಗುತ್ತೆ ನಮ್ಗೆ, ನಾವು ಮಂಡ್ಯದಲ್ಲಿ ಇರೋದ್ರಿಂದ ಅಲ್ಲೊಂದ್ ಸ್ವಲ್ಪ ಕಡಿಮೆ ಆಗ್ಬೋದು, ಇನ್ನೊಂದು ಪಕ್ಕದೂರಿಗೆ ಒಂದ್ 10 ರೂಪಾಯಿ ಜಾಸ್ತಿ ಆಗ್ಬೋದು. ಈ ರೀತಿ ವರ್ಕ್ ಆಗುತ್ತೆ. ರೈಟ್ ಎಲ್ಲ ಮೆನ್ಷನ್ ಮಾಡಕ್ಕಾಗಲ್ಲ. ನೀವು ಫೋನ್ ಮಾಡಿ ಎಲ್ಲ ಫುಲ್ ಡೀಟೇಲ್ಸ್ ಇರುತ್ತೆ. ಯಾಕಂದ್ರೆ ಮೆಶ್ಗೆ ಒಂದ್ ರೇಟ್ ಇರುತ್ತೆ, ತಂತಿಗೆ ಒಂದ್ ರೇಟ್ ಇರುತ್ತೆ, ಬರೀ ಕಂಬ ಹಾಕ್ಸ್ಕೊಳ್ಳೋರಿಗೆ ಒಂದ್ ರೇಟ್ ಇರುತ್ತೆ. ಅದರಿಂದ ಸರ್. ಸರ್ ಈಗ ನಿಮ್ ಪ್ರಕಾರ ಈಗ ಬರೀ ಕಂಬ ಹಾಕ್ಸಿ ಒಳ್ಳೇದ, ತಂತಿ ಬೇಲಿ ಹಾಕ್ಸ್ಕೊಂಡು ಒಳ್ಳೇದ ನಿಮ್ ಪ್ರಕಾರ?
ಸರ್ ತಂತಿ ಬೇಲಿ ಅಂದ್ರೆ ಅವರು ಬೆಳೆಗಳ ಮೇಲೆ ಹೋಗುತ್ತೆ ಸರ್. ಈಗ ಕಬ್ಬು, ಭತ್ತ, ರಾಗಿ ಈ ತರ ಬೆಳಿತಾ ಇದೀನಿ ಅಂದ್ರೆ ಅವ್ರ ತಂತಿ ಬೇಲಿ ಆದ್ರೆ ಸಾಗುತ್ತೆ. ಈ ತರ ಫ್ರೂಟ್ಸ್ ಎಲ್ಲ ಹಾಕೊಡ್ತೀನಿ ಅಂದ್ರೆ ಯಾವ್ದೇ ಸಣ್ಣ ಸಣ್ಣ ಪ್ರಾಣಿಗಳು ಬರಬಾರ್ದು ನಮ್ ತೋಟದೊಳಿಕೆ, ನಮ್ ರಕ್ಷಣೆ ಆಗ್ಬೇಕು, ಮೆಸ್ಗಳು ಹಾಕ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು. ಹೌದು ಸರ್, ಯಾವ್ದೇ ಒಂದು ಸ್ವಲ್ಪ ಯಾವ್ದೋ ಒಂದು ಮುಂಗುಸಿ ಕೂಡ ಒಳಗೆ ಬರಲ್ಲ ಸರ್. ಈಗ ಹಾಕಿರೋದ್ರಿಂದ ಒಂದು ಮುಂಗಿ ನೋಡ್ಬೋದು ನೀವು, ಅಡಿಕೆ ತೋಟ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಎಷ್ಟೋ ಗಿಡಗಳು ಬೆಳೆಸಿ ಅದಕ್ಕೆ ಅಷ್ಟೇ ರಕ್ಷಣೆ ಕೊಡ್ಬೇಕಲ್ಲ ಸರ್. ಎನಿ ಟೈಮ್ ಯಾವಾಗ್ಲೂ ಜಮೀನ್ ಹತ್ರನೇ ಇರಕ್ಕಾಗಲ್ಲ. ನಾವು ಒಂದು ಗಿಡ ನೆಟ್ಟಿದೀವಿ ಅಂದ್ಬಿಟ್ಟು ಎನಿ ಟೈಮ್ ಅದನ್ನೇ ನೋಡ್ಕೊಂಡು ಇರಕ್ಕಾಗಲ್ಲ. ಈ ತರ ಮೆಶ್ ಹಾಕ್ಸ್ಕೊಂಡು ಆರಾಮಾಗಿ ರೈತರು ನಿದ್ದೆ ಮಾಡ್ಬೋದು ಸರ್, ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು ರಾತ್ರಿ ಹೊತ್ತು. ಸರ್ ನಾವೆಲ್ಲ ಒರಿಜಿನಲ್ ಕ್ವಾಲಿಟಿ ತಂತಿನೇ ಆಗಿರ್ಬೋದು, ಮೆಶ್ ಆಗಿರ್ಬೋದು, ಒರಿಜಿನಲ್ ಕ್ವಾಲಿಟಿಲಿ ಯೂಸ್ ಮಾಡ್ತೀವಿ. ಮತ್ತೆ ಇದನ್ನ ಜೋಡಿ ಕಂಬ ಅಂತ ಕೊಟ್ಟಿದೀವಿ ಸರ್, ನೋಡ್ಬೋದು ಇಲ್ಲಿ 2 ಕಂಬ ಕೊಟ್ಟಿದೀವಿ. 2 ಕಂಬ ಏನು ಇದು ಸುಮ್ನೆ ಚೆನ್ನಾಗ್ ಕಾಣ್ಲಿ ಅಂತ ಕೊಟ್ಟಿಲ್ಲ ಸರ್. ಇದು ಅಂದ್ರೆ ಇದು ಟ್ರ್ಯಾಕ್ಟರ್ ಅಕಸ್ಮಾತ್ ಇಲ್ಲಿ ಟ್ರ್ಯಾಕ್ಟರ್ ಉಳುಮೆ ಮಾಡ್ತಾ ಇರುತ್ತೆ ಜಮೀನೊಳಗೆ, ಅಕಸ್ಮಾತ್ 1 ಕಂಬ ಮುರಿದೋದ್ರೆ ಫುಲ್ ತಂತಿ ಎಲ್ಲ ಲೂಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ತರ ಜೋಡಿ ಕಂಬ ಕೊಟ್ರೆ 2 ಕಂಬ, 1 ಕಂಬ ಮುರಿದೋದ್ರೆ ಅಕಸ್ಮಾತ್ ಬಲವಾದ ಪೆಟ್ಟು ಬಂದು ಮುರಿದೋದ್ರು ಕೂಡ ಇನ್ನೊಂದು ಕಂಬ ಸೇಫ್ ಇರ್ಲಿ ಅಂತ ಕೊಟ್ಟಿರೋದು ಸರ್. ಇದು ಬಂದು ಸಪೋರ್ಟಿಂಗ್ ಕಂಬ ಸರ್. ಅದ್ರ ಹೊರೆ ಎಲ್ಲ ಈ ಕಂಬದ ಮೇಲೆ ಇರುತ್ತೆ. ಸಪೋರ್ಟಿಂಗ್ ಕಂಬ ಇರುತ್ತಲ್ಲ, ಈ ಕಂಬದ ಮೇಲೆ ಹೊರೆ ಮೇಲೆ ಇರುತ್ತೆ. ತಂತಿ ಎಲ್ಲ ಇದು ಎಳ್ದಿಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಇದು ಕೊಡ್ತೀವಿ ಸರ್. ಇದು ಸರಿ, ಇದು ಇದ್ರೆಷ್ಟು ಕೆಲಸ ಮಾಡುತ್ತೋ 1 to double ಈ ಸಪೋರ್ಟಿಂಗ್ ಕಂಬ ಸಹ ಕೆಲಸ ಮಾಡುತ್ತೆ ಸರ್. ಯಾಕೆಂದ್ರೆ ತಂತಿ ಎಳಿಬೇಕಾದ್ರೆ ಮೆಶ್ ಎಳಿಬೇಕಾದ್ರೆ ಇದ್ರ ಅವಶ್ಯಕತೆ ತುಂಬಾ ಇದೆ ಸರ್ ಇದ್ರದ್ದು. ಸರ್ ಇದು 7 ಅಡಿ ಕಂಬ ಬರುತ್ತೆ ಸರ್, ನೋಡ್ತಿರ್ಬೋದು 7 ಅಡಿ ಕಂಬ ಬರುತ್ತೆ. 6 ಇಂಚ್ ಅಗಲ ಬರುತ್ತೆ, 4 ಇಂಚ್ ದಪ್ಪ ಬರುತ್ತೆ. ತಾಳಿಂದ ತುದಿರು ಒಂದೇ ಫಿನಿಶಿಂಗ್ ಇರುತ್ತೆ ಸರ್. ಕಂಬದಲ್ಲಿ ಯಾವ್ದೇ ರೀತಿ ಹೇಳದೆ ಅಂದ್ರೆ ಸುಟ್ಟ ಕಂಬ, ಹಸಿ ಕಂಬ ಅಂತ ಬರುತ್ತೆ. ಸುಟ್ಟ ಕಂಬದಲ್ಲಿ ಕ್ವಾಲಿಟಿ ಇರಲ್ಲ ಮತ್ತೆ ಫಿನಿಶಿಂಗ್ ಇರಲ್ಲ. ಇದು ಹಸಿ ಕಂಬ ಗ್ರಾನೈಟ್ ಫೀಸ್ಗೆಲ್ಲ ಹೋಗುತ್ತಲ್ಲ ಸರ್, ಅದರಲ್ಲಿ ಕಟ್ ಮಾಡಿ ತೆಗ್ದಿರುವಂತದ್ದು ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿಲಿ ಯಾವ ರೀತಿ ಕಟ್ಟಾಗ ಚಾನ್ಸಸ್ ಇರಲ್ಲ ಸರ್. ಇದು ಅಷ್ಟೊಂದು ಕಂಬ ಕಟ್ಟಾಗುತ್ತೆ ಸರ್ ನಮ್ಗೆ. ಸುಟ್ಟ ಕಂಬ ಬಂದು ಕ್ರಾಕ್ ಬಿಟ್ಟಿರುತ್ತೆ ಸರ್, ಅದು ಗೊತ್ತಾಗಲ್ಲ. ಅದು ಬಿಸ್ಲಿಗೆ ಆಟೋಮೆಟಿಕ್ ಕೂಡ ಬಿದೋಗುತ್ತೆ ಅದು ಕಂಬಗಳು. ಬಟ್ ಹಸಿ ಕಂಬದಲ್ಲೇ ನಾವು ಯಾವ್ದೇ ಕಂಬ ಚೂಸ್ ಮಾಡ್ಬೇಕು ಅಂದ್ರೆ ಹಸಿ ಕಂಬದಲ್ಲೇ ಚೂಸ್ ಮಾಡ್ಬೇಕು. ಮತ್ತೆ ಫಿನಿಶಿಂಗ್ ಸರ್, ನೀಟಾಗಿ ಫಿನಿಶಿಂಗ್ ಅಷ್ಟೇ ಚೆನ್ನಾಗಿದೆ. ಇದು 7 ಅಡಿ ಕಂಬ. ಇದು ಡೀಪ್ ಬಂದು 1.5 ಅಡಿ ತೆಗಿತೀವಿ, ಮೇಲೆ 5.5 ನಿಂತ್ಕೊಂಡಿದ್ದೀವಿ ಸರ್. ಇದು ಅಂದ್ರೆ 1.5 ಅಡಿ ಆಳ ಬೇಕಾ ಸರ್? 1.5 ಅಡಿ, 7 ಅಡಿ ಕಂಬಕ್ಕೆ 1.5 ಅಡಿ, 8 ಅಡಿ ಕಂಬಕ್ಕೆ 2 ಅಡಿ ಗುಂಡಿ ತೆಗಿತೀವಿ ಸರ್. ನಮ್ಮ ಹತ್ರ 6 ಅಡಿ ಕಂಬ ಸಿಗುತ್ತೆ, 7 ಅಡಿ ಕಂಬ ಸಿಗುತ್ತೆ, 8 ಅಡಿ ಕಂಬ ಸಿಗುತ್ತೆ ಸರ್. ಅತಿ ಹೆಚ್ಚಾಗಿ ಎಷ್ಟು ಅಡಿ ಕಂಬಗಳು ಹೋಗ್ತದೆ ಸರ್? ನಮ್ಮ ಹತ್ರ ಜಾಸ್ತಿ 7 ಅಡಿ ಕಂಬನೇ ಜಾಸ್ತಿ ಮೂವಿಂಗ್ ಇರುತ್ತೆ ಸರ್. ಪರ್ಮನೆಂಟ್ ಆಗಿ ಇಲ್ಲ 4,000 5,000 ಕಂಬ ಎನಿ ಟೈಮ್ ಸ್ಟಾಕ್ ಇದ್ದೇ ಇರುತ್ತೆ. ಡೈಲಿ 2,000 3,000 ಕಂಬ ಮೂವಿಂಗ್ ಆಗಿದೆ ಸರ್ ನಮ್ಮ ಹತ್ರ. ಇವತ್ತಿನ ಅಂದ್ರೆ ಅವ್ರ ಬೆಳೆ ಮೇಲೆ ಡಿಪೆಂಡ್ ಮಾಡ್ಬೇಕು ಸರ್. ಈಗ ನಮ್ದು ಜಮೀನ್ ಒಳಗಡೆ ಏನು ಕಾಣಬಾರ್ದು ಅಂದ್ರೆ 10 ಅಡಿ ತನಕ ಕಂಬಗಳು ಹಾಕ್ಸ್ಕೊಬಹುದು. ಇಲ್ಲ ನಮ್ ರಕ್ಷಣೆ ಸಾಕಪ್ಪ ಅಂತ ಹೇಳಿದ್ರೆ 7 ಅಡಿ ಕಂಬ ಹಾಕ್ಸ್ಕೋಬಹುದು, 6 ಅಡಿ ಕಂಬ. ಅಂದ್ರೆ ರೈತರು ಬೆಳೆ ಮೇಲೆ ಡಿಪೆಂಡ್ ಮಾಡ್ಬೋದು ಸರ್ ಅದು. ಸರ್ ಇತ್ತೀಚೆಗೆ ಕೆಲವೊಂದು ನೋಡಿದೆ, ಈ ಕೆಲವೊಂದು ಸಿಮೆಂಟಿಂಗ್ ಮಾಡ್ತಾರೆ. ಸಿಮೆಂಟಿಂಗ್ ಹೌದು ಸರ್, ಹೌದು. ಅದಕ್ಕೂ ನಿಮ್ಮ ತಂತಿ ಬೇಲಿಗೂ ಏನ್ ಸರ್ ಡಿಫ್ರೆನ್ಸ್? ಸರ್ ಸಿಮೆಂಟ್ ಕಂಬ ಇತ್ತೀಚಿನ ದಿನಗಳಲ್ಲಿ ಯಾರು ಲಾಭ ಇಲ್ದೇನೆ ಕೆಲಸಗಳು ಮಾಡೋದಿಲ್ಲ ಸರ್. ಯಾಕಂದ್ರೆ ಅವರು ಬ್ರಾಂಡೆಡ್ ಸಿಮೆಂಟ್ ಹಾಕ್ತಾರೆ ಅಂತ ನಾವು ನೋಡಿರಲ್ಲ, ಬ್ರಾಂಡೆಡ್ ಕಬ್ಬಣ ಹಾಕ್ತಾರೆ ಅಂತ ನೋಡಿರಲ್ಲ. ಯಾವ್ದೇ ರೀತಿ ಅವ್ರ ಮೇಲೆ ನಂಬಿಕೆ ಇಟ್ಟು ತಗೊಂಡ್ ಹೋಗಿರ್ತೀವಿ, 1 3 ವರ್ಷ 4 ವರ್ಷ ಆದ್ಮೇಲೆ ಹೆಂಗಿದ್ರು ಹಾಳಾಗಿ ಹೋಗುತ್ತೆ. ಬಟ್ ಎಲ್ಲಿಂದಾರ ನೋಡಿ ನಾವು ಸತ್ರ ನಮ್ಮ ಮೊಮ್ಮಕ್ಳ ಕಾಲಕ್ಕೂ ಕೂಡ ಕಲ್ಲು ಹಿಂಗೆ ಉಳ್ಕೊಂಡಿರುತ್ತೆ ಸರ್. ಕಲ್ಲು ಯಾವತ್ತೂ ಹಾಳಾಗಲ್ಲ, ಕಲ್ಲೇ ಬೆಸ್ಟ್ ಸರ್. ಎಲ್ಲಿಂದಾರ ನೋಡಿ ಬಾಳ್ಕೆ ಬರೋದ್ ಕಲ್ಲೇ. ಅದರಿಂದ ನಾನು ಕಲ್ಲನ್ನೇ ಬೆಸ್ಟ್ ಚೂಸ್ ಮಾಡ್ಕೊಂಡೆ. ಯಾಕಂದ್ರೆ ಕಲ್ಲು ಒಂದು ಅಫಿಷಿಯಲ್ ಆಗಿದೆ ಸರ್. ಮತ್ತೆ ತರ ಕಲ್ಲೇ ಇದೆ. ಯಾವತ್ತ ನಾವು ಈಗ ಸಿಮೆಂಟ್ ಬಂತು, ಸಿಮೆಂಟ್ ಸ್ಲಾಬ್ ಗಳು ಬಂತು ಅಂತೇಳಿ ಕಲ್ಲನ್ನ ಇದ್ ಮಾಡಕ್ ಹೋಗ್ಬಾರ್ದು. ಕಲ್ಲು ತುಂಬಾ ಚೆನ್ನಾಗಿದೆ. ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡೋ ಒಂದ್ಸತಿ ಸರ್, ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು. ಪದೇ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಯಾಕಂದ್ರೆ ರೈತರು ಅಷ್ಟೊಂದು ಲಾಭದಾಯಕ ಬೆಳೆ ಯಾವ್ದು ಬೆಳೆ ಇಲ್ಲ ಸರ್. ಎಲ್ಲ ಲಾಸ್ ಅಲ್ಲೇ ಇದಾರೆ. ಪ್ರತಿದಿನ ನಾವು ಈ ಕಂಬದ 4 ವರ್ಷ ಬಿಟ್ಟು ಮತ್ತೆ ಎಕ್ಸ್ಚೇಂಜ್ ಮಾಡ್ತಾರಿಲ್ಲ. ಒಂದ್ಸತಿ ಹಾಕ್ಸ್ಕೊಂಡು ಇದು ಪರ್ಮನೆಂಟ್ ಆಗಿರುತ್ತೆ ಸರ್ ಇದು. ಸರ್ ಇನ್ನೊಂದು ನೋಡಿದೆ, ಈಗ ಕೆಲವೊಂದು ತಂತಿ ಬೇಲಿ ಬದಲಾಗಿ ಕೆಲವರು ಸಿಮೆಂಟ್ ಕೂಡ ತರ ಮಾಡ್ಕೊಂತಾರೆ. ಹೌದು. ಅದಕ್ಕೂ ಈಗ ಅದು ಬೆಸ್ಟ್ ಸರ್ ಅಥವಾ ಇದು ಬೆಸ್ಟ್ ನಿಮ್ಮ ಪ್ರಕಾರ, ನಿಮ್ಮ ಅನುಭವ ಪ್ರಕಾರ? ಸರ್ ಈಗ ನಮ್ಗೆ ಹೇಳಿದ್ರೆ ಈಗ ನಾವೇ ಬೆಸ್ಟ್ ಅಂತ ಹೇಳಿದ್ರೆ ಎಲ್ಲರಿಗೂ ಅವ್ರವ್ರ ಕೆಲಸ ಅವ್ರವ್ರ ಬೆಸ್ಟ್ ಇರುತ್ತೆ. ರೈತರನ್ನ ಕೇಳ್ಬೇಕು ಸರ್. ಯಾಕಂದ್ರೆ 4-5 ವರ್ಷ ಆದ್ಮೇಲೆ ಈ ಕಂಬಗಳು ಹಿಂಗೆ ಇರುತ್ತೆ. ಬಟ್ ನಾವ್ ಯಾವ್ದೇ ಸಿಮೆಂಟ್ ಸ್ಲಾಬ್ ಆದ್ರೆ ಕೈಯಲ್ಲಿ ಹೊಡೆದ್ರು ಕೂಡ ಮುರಿದೋಗುತ್ತೆ. ನಾನ್ ನೋಡಿರೋ ಪ್ರಕಾರ ಮುರಿದೋಗಿದೆ. ರೈತರು ಡಿಫೆಂಡ್ ಸರ್. ರೈತರು ಯಾವ್ದ ಮೇಲೆ ನಂಬಿಕೆ ಇಟ್ಟಿದ್ರು ಅದ್ರ ಮೇಲೆ ಹಾಕ್ಸ್ಕೊಂತಾರೆ ಸರ್. ಸರ್ ಇದು ನಾವು ವಾರಂಟಿನ 10 ವರ್ಷ ಕೊಟ್ಟಿದೀವಿ. 10 ವರ್ಷದಲ್ಲಿ ಅವ್ರಿಗೆ ಏನೇ ಎಕ್ಸ್ಚೇಂಜ್ ಇದ್ರು, ಸಣ್ಣ ಪುಟ್ಟ ಎಕ್ಸ್ಚೇಂಜ್ ಇದ್ರು ಕೂಡ ನಾವು ಬಂದ್ ಮಾಡ್ಕೊಡ್ತೀವಿ ಸರ್. 10 ವರ್ಷ ಯಾರು ಸರ್ ವಾರಂಟಿ ಕೊಡ್ತಾರೆ ಈ ಕಾಲದಲ್ಲಿ? ಯಾರು ಸಿಮೆಂಟ್ಸ್ ಕೊಡ್ತಾರೆ? ಯಾರು ಕೊಡಲ್ಲ 10 ವರ್ಷ ವಾರಂಟಿ. ನಾವು ಕೊಡ್ತಾ ಇದೀವಿ, 10 ವರ್ಷ ವಾರಂಟಿ ಕೊಡ್ತೀವಿ. 10 ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಸರ್ ನಮ್ ಕಡೆಯಿಂದ. ಫ್ರೀ ಸರ್ವಿಸ್, ಏನೇ ತೊಂದರೆ ಅಕಸ್ಮಾತ್ ಮಳೆ ಬಂದು ಕಂಬಗಳೆಲ್ಲ ಉಂಟೋದ್ರು ಕೂಡ ಫೋನ್ ಮಾಡಿ ವಿತಿನ್ 2 hour ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀವಿ. ಮತ್ತೆ ಕೆಲಸ ಫಿನಿಶಿಂಗ್ ಮಾಡ್ಕೊಡ್ತೀವಿ ಸರ್. ಈಗ ಕಂಬ ಒಳಗಡೆ ಡಿಗ್ ಮಾಡಿ ಉಣ್ಬೇಕಾದ್ರೆ ಅದಕ್ಕೆ ಸಿಮೆಂಟ್ ಮಿಕ್ಸಿಂಗ್ ಇದೆ ಸರ್, ಯಾವ ತರ? ಸರ್ ಸಿಮೆಂಟ್ ಆಗ್ಲಿ ನಾವು ಒಂದ್ ಕಲ್ಲೇ ಆದ್ರಿ ಕೊಡಕ್ ಹೋಗ್ತು ಅಂದ್ರೆ ಕಂಬಗಳು ಈಗ ಸಿಮೆಂಟ್ ಅಂತ ಎಷ್ಟು ದಿನ ಶಕ್ತಿ ಇರುತ್ತೋ ಅಷ್ಟು ದಿನ ಮಾತ್ರ ಈ ಕಂಬನ ಹಿಡಿದಿಟ್ಕೊಂಡಿರುತ್ತೆ. ಆ ಸಿಮೆಂಟ್ ಶಕ್ತಿ ಕಳ್ಕೊಂತ ಹೋಗ್ತು ಅಂದ್ರೆ ಕಂಬಗಳೆಲ್ಲ ಅಲ್ಲಾಡಕ್ ಶುರುವಾಗುತ್ತೆ ಸರ್. ಕಂಬಗಳು ಬೆಂಡ್ ಆಗುತ್ತೆ. ಅದರಿಂದ ಮಣ್ಣಿಗೆ ಕೂರಿಸ್ತೀವಿ. ಈಗ ಮಣ್ಣು ಕೂರಿಸಿದ್ರೆ ಮಣ್ಣು ಕಲ್ಲು ಟೈಟ್ ಆದಾಗ, ಮಳೆ ಬಿದ್ದು ಬಿಸಿಲು ಬಂದಷ್ಟೆಲ್ಲ ಕಲ್ಲುಗಳು ಟೈಟ್ ಆಗ್ತಾ ಹೋಗ್ತದೆ. ಆಮೇಲೆ ಮಣ್ಣು ಕಲ್ಲು ಅಡ್ಜಸ್ಟ್ ಆದಾಗ ಇದು ಎಳಿಬೇಕು ಅಂದ್ರೆ JCB ಎಳಿಬೇಕು ಸರ್. ಅಷ್ಟೊಂದು ಗಟ್ಟಿಗೆ ಸೇರ್ಕೊಂಡಿರುತ್ತೆ ಇದು. ಅದರಿಂದ ನಾವ್ ಯಾವ್ದೇ ರೀತಿ ಸಿಮೆಂಟ್ ಆಗ್ಲಿ ಕಲ್ಲೇ ಆಗ್ಲಿ ಏನು ಯೂಸ್ ಮಾಡಲ್ಲ ಸರ್ ಇದಕ್ಕೆ. ಅಂದ್ರೆ ಭೂಮಿ ಜೊತೆ ಸೆಟ್ ಆಗಬೇಕು. ಹೌದು ಸರ್, ಭೂಮಿ ಜೊತೆ ಕಲ್ಲು ಸೆಟ್ ಆದಾಗ ಅದಕ್ಕಿನ್ನೂ ಬಿಗಿ ಇನ್ನೊಂದು ಇರಲ್ಲ ಸರ್.
ಸರ್ ಈ ಮೆಶ್ ವರ್ಕ್ ಅಂದ್ರೆ ಬರೀ ಮೆಶ್ ಹಾಕಿದ್ರೆ ಅದು ಸಪೋರ್ಟಿಂಗ್ ಇರಲ್ಲ ಸರ್. ಇದಕ್ಕೆ 3 ಲೈನ್ ತಂತಿ ಕಟ್ಟಲೇಬೇಕಾಗುತ್ತೆ ಸರ್. ಯಾಕಂದ್ರೆ ಟಾಪ್ ಬಾಟಮ್ ಸೆಂಟರ್ ಕಟ್ಟಿದೀವಿ. ಅದರಿಂದ ಇದು ಮೆಶ್ ಯಾವ್ದೇ ಕಾರಣಕ್ಕೂ ಲೂಸ್ ಆಗಲ್ಲ ಸರ್. ಅಂದ್ರೆ ಬೇರೆಯವರೆಲ್ಲ ಕಟ್ತಾರೆ, ಬರೀ ಮೆಶ್ ಅಂದ್ರೆ ಮೆಶ್ ವರ್ಕ್ ಮೆಶ್ ಕಟ್ಬಿಟ್ಟು ಹೋಗ್ತಾರೆ, ತಂತಿ ಕಟ್ಬಿಟ್ಟು ಈ ತರ ಅಲ್ಲ ಸರ್. ಮೆಶ್ ವರ್ಕ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡಿರ್ಬೇಕು ಫಸ್ಟ್ ತಿಳ್ಕೊಂಡಿರ್ಬೇಕು ಸರ್. ಯಾವ ರೀತಿ ಹಾಕಿದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡು ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಇದು ಸರ್ ಮೆಶ್ ವರ್ಕ್ ಅಲ್ಲಿ ಮೆಶ್ ಬಂದು 5 ವರ್ಷ ಆದ್ಮೇಲೆ ಇದು ಬಿಸ್ಲಿಗೆ ಜಿಗುತ್ತೆ ಸರ್. ಮೆಶ್ ಆಗಿರ್ಬೋದು ತಂತಿ ಆಗಿರ್ಬೋದು ಬಿಸ್ಲಿಗೆ ಹಿಗ್ಗುತ್ತೆ. ಅದರಿಂದ ಮೆಶ್ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ತಂತಿ ಕೊಟ್ಟಿಲ್ಲ, ತಂತಿ ಸಪೋರ್ಟ್ ಇಲ್ಲ ಅಂದ್ರೆ ಫುಲ್ ಎಲ್ಲ ಲೂಸ್ ಆಗುತ್ತೆ ಸರ್. ಇದು ಸರ್ ನಾವು ಆಲ್ ಓವರ್ ಕರ್ನಾಟಕದಲ್ಲಿ ವರ್ಕ್ ಮಾಡ್ತಿದ್ವಿ. ಸ್ಟಾರ್ಟಿಂಗ್ ಬಂದು ಶಿರಾದಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಶಿರಾ, ಮಾಗಡಿ, ತುಮಕೂರು, ಬೆಂಗಳೂರು, ಮತ್ತೆ ದಾವಣಗೆರೆ, ಈ ಕಡೆ ಬಂದ್ರೆ ಬಳ್ಳಾರಿ, ಈ ಕಡೆ ಬಂದ್ರೆ ಚಿತ್ರದುರ್ಗ, ಮತ್ತೆ ಮಂಗಳೂರು, ಮಡಿಕೇರಿ, ಹಾಸನ್ನು, ಈ ಕಡೆ ಬಂದ್ರೆ ಮಾದೇಶ್ವರ ಬೆಟ್ಟ, ತಪ್ಪಲು ಸರ್. ಆ ಕಡೆವರೆಗೂ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಎಲ್ಲ ಕವರ್ ಮಾಡಿದೀವಿ. ಇನ್ನೂ ಸುಮಾರು ಊರುಗಳು ಬಿಟ್ಟಿದೀವಿ. ಎಲ್ಲ ಕಡೆ ಆಲ್ಮೋಸ್ಟ್ ಅಲ್ಲಿ ಐಶ್ವರ್ಯ ಫೆನ್ಸಿಂಗ್ ಅನ್ನು ಕಾಲ್ ಮಾಡಿ ಎಲ್ಲ ಕಡೆನೂ ಮಾಡ್ಕೊಡ್ತೀವಿ ಸರ್. ಸರ್ 1 ಎಕರೆ ರೆಕ್ಟ್ಯಾಂಗಲ್ ಇದ್ರೆ, ನಿಮ್ಮ ಜಮೀನು ಚೌಕಾಕಾರ ಇದ್ರೆ 1 ಎಕರೆಗೆ 120 ಕಂಬ ಬೇಕಾಗುತ್ತೆ. ಮಿನಿಮಮ್ ಸ್ಟ್ರೈಟ್ ಬಂದಷ್ಟು ಅಂದ್ರೆ ಜಮೀನ್ ಬೈ ಡಿಫೆಂಟ್ ಸರ್ ಅದೆಲ್ಲ. ಬಟ್ ರೆಕ್ಟ್ಯಾಂಗಲ್ ಇದೆ 1 ಎಕರೆಗೆ 120 ಕಂಬ. ಒಂದು 3 ಎಕರೆ ಬೇಕು ಅಂದ್ರೆ ಒಂದು 250 ಕಂಬ, 4 ಎಕರೆಗೆ 320 ಕಂಬ, 350 ಕಂಬ, ಈ ತರ ಇರುತ್ತೆ ಸರ್. ಅದು ಜಮೀನ್ ಮೇಲೆ ಡಿಫೆಂಟ್ ಸರ್ ಎಲ್ಲ. ಹೌದು ಸರ್. ಸರ್ ಈಗ ಸುಮಾರು ಜನ ಫೆನ್ಸಿಂಗ್ ಅಲ್ಲಿ ಕೂಡ ಸುಮಾರು ಜನ ಫೆನ್ಸಿಂಗ್ ಆಗ್ತಿದ್ದಾರೆ. ಬಟ್ ನೀವು ನಮ್ಮ ಹತ್ರನೇ ಏನ್ ಹಾಕ್ಸ್ಕೋಬೇಕಂದ್ರೆ ವಾರಂಟಿ ಸರ್. ವಾರಂಟಿಲಿ 10 ವರ್ಷ ವಾರಂಟಿ ಸಿಗುತ್ತೆ ನಮ್ಮ ಹತ್ರ. ಫ್ರೀ ಸರ್ವಿಸ್ ಇರುತ್ತೆ. ಮಿತ್ ಇದು ನಿಮ್ಗೆ ವಾರಂಟಿ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದೀವಿ ಇವಾಗ ರೀಸೆಂಟ್ಲಿ. ವಾರಂಟಿ ಅಂದ್ರೆ ಬರೀ ಮಾತಲ್ಲಿ ಬರೀ ಗ್ಯಾರಂಟಿ ಹೇಳ್ತಲ್ಲ ಸರ್. ಈಗ ವಾರಂಟಿ ಕಂಪ್ನಿ ಕಡೆಯಿಂದ ಟಾಟಾದವ್ರ ಕಡೆಯಿಂದ ವಾರಂಟಿ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದೀವಿ ನಿಮ್ಗೆ. ವಿತ್ ನಮ್ದು ಸರ್ವಿಸ್ ಇದೆ ಸರ್. 10 ವರ್ಷ ನೀವು ಎನಿ ಟೈಮ್ 24/7 ಯಾವ ಬೇಕಾದ್ರೆ ಕಾಲ್ ರಿಸೀವ್ ಮಾಡಿದ್ರು ಕಾಲಲ್ಲಿ ಮಾತಾಡ್ತೀವಿ. ಮತ್ತೆ ನೀವು ಎನಿ ಟೈಮ್ ಈಗ ಬರ್ಬೇಕು ಅಂದ್ರೆ ಆ ಕ್ಷಣಕ್ಕೆ ಬರ್ತೀವಿ. ಈ ತರ ನಮ್ ಸರ್ವಿಸ್ ಇದೆ ಸರ್. ಸರ್ ತಂತಿಲು ಕೂಡ ಸುಮಾರು ಬ್ರ್ಯಾಂಡ್ ಗಳಿದೆ, ಸುಮಾರು ಕ್ವಾಲಿಟಿಗಳಿದೆ ಸರ್. ನಾವು ಟಾಟಾನೇ ಆರಿಸಿದೆ. ಟಾಟಾದಲ್ಲಿ ಯಾಕಂದ್ರೆ 100 GSM ಇದೆ, ಜಿಂಕ್ ಕೋಟೆಡ್ ಇದೆ. ನೋಡಿ ಇಲ್ಲಿ ಹಾಕಿ ಆಗ್ಲೇ 5 ವರ್ಷ ಆಗಿದೆ, ಇನ್ನು ಕೂಡ ತುಕ್ಕಿಡಿದಿಲ್ಲ. ಅಂದ್ರೆ ಬ್ಲೂ ಶೈನಿಂಗ್ ಹಂಗೆ ಇದೆ. ಅದಕ್ಕೂ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಜಿಂಕ್ ಕೋಟೆಡ್ ಯಾವ ತರ ಇರುತ್ತೆ ಹೆಂಗೆ ಅಂತ. ವಿತ್ ನಿಮ್ಗೆ ವಾರಂಟಿ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದೆ ಸರ್ ಟಾಟಾದವರು. ವಿತ್ ವಾರಂಟಿ ಸರ್ಟಿಫಿಕೇಟ್, ಬರೀ ಮಾತಲ್ಲಿ ಗ್ಯಾರಂಟಿಗೋಸ್ಕರ ನಾವ್ ಹೇಳ್ತಿಲ್ಲ. ವಿತ್ ವಾರಂಟಿ ಸರ್ಟಿಫಿಕೇಟ್ ಪ್ರೂಫ್ ಸಮೇತ ಕೊಡ್ತಾ ಇದಾರೆ ಸರ್ ನಿಮ್ಗೆ ಟಾಟಾದವರು. ಸರ್ ಇವಾಗ ತಂತಿ ಬಿಲ್ಲಿ ಏನಕ್ಕೆ ಹಾಕ್ಸ್ಕೋಬೇಕು ಅಂದ್ರೆ ಜಮೀನ್ಗಳಲ್ಲಿ ಬೆಳೆ ಬೆಳ್ತೀರಾ, ಒಂದು ಜಮೀನ್ ರಕ್ಷಣೆ ಆದ್ರೆ, ಇನ್ನೊಂದು ಸರ್ ಒತ್ತುವರಿ ಸರ್. ಒತ್ತುವರಿ ಈಗ ನಾವು ಜಗಳಗಳು, ಜಿಂಡಾಟಗಳು, ಪೊಲೀಸ್ ಕೇಸು ಎಲ್ಲಗಳು ನೋಡ್ತಾನೆ ಇರ್ತೀವಿ ಪ್ರತಿದಿನ. ಜಾಸ್ತಿ ಒತ್ತುವರಿ ಜಮೀನ್ ಕೇಸ್ಗಳೇ ಜಾಸ್ತಿ ಆಗ್ತಿದೆ. ಒಂದ್ಸತಿ ಸರ್ವೆ ಮಾಡಿ ಈ ತರ ಫೆನ್ಸಿಂಗ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ್ದೇ ರೀತಿ ತಲೆನೋವು ಇರೋ ಸರ್. ನೀವು ಬೆಂಗಳೂರಲ್ಲಿ, ಮಂಗಳೂರಲ್ಲಿ, ದುಬೈಲಿರ್ಲಿ, ಇಲ್ಲ ನೀವು ಅಮೆರಿಕದಿರ್ಲಿ, ಒಂದ್ಸತಿ ಫೆನ್ಸಿಂಗ್ ಮಾಡಿಸ್ಕೊಬಿಡ್ತೀನಿ, ನಿಮ್ಗೆ ಯಾವ್ದೇ ತಲೆನೋವು ಇರಲ್ಲ. ನಿಮ್ ಮಕ್ಕಳ ಕಾಲಕ್ಕೆ ನಿಮ್ ಮಕ್ಕಳು ಹೊಡೆದಾಡೋ ಅವಶ್ಯಕತೆ ಇರಲ್ಲ ಸರ್. ಈ ತರ ಫೆನ್ಸಿಂಗ್ ಮಾಡ್ಕೊಬಿಟ್ರೆ ಮಕ್ಕಳ ಕಾಲಕ್ಕೆ ಹೊಡೆದ. ಈಗ ನಾವು ಎಲ್ಲ ಜನಗಳು ನೋಡಿದಿರ್ತೀವಿ ಸರ್, ಯಾವ ರೀತಿ ನಮ್ ಜಮೀನ್ಗಳಲ್ಲೇ ಒತ್ತುವರಿ ಮಾಡ್ಕೊಂಡು ನಮ್ನೆ ಎದುರಿಸೋರು ಎಷ್ಟೋ ಜನ ಇರ್ತಾರ. ಬಟ್ ನೀವು ಒಂದ್ಸತಿ ಗೌರ್ಮೆಂಟ್ ಸರ್ವೆ ಕರ್ಸಿ ಸರ್ವೆ ಮಾಡ್ಕೊಂಡು ಒಂದ್ಸತಿ ಫೆನ್ಸಿಂಗ್ ಹಾಕೊಂಡ್ರೆ ನಿಮ್ಗೆ ಯಾವ್ದೇ ರೀತಿ ತಲೆನೋವು ಇರಲ್ಲ ಸರ್. ಸರ್ ಮತ್ತೆ ಇದು ಕಲ್ಕಂಬನ ಏನಕ್ಕೆ ಹಾಕೊಬೇಕು ಅಂತ ಹೇಳಿದ್ರೆ, ಈಗ ಕಲ್ಕಂಬ ಯಾವ್ದೇ ರೀತಿ ಮಳೆ ಬರ್ಲಿ ಇಲ್ಲ ಬಿಸಿಲು ಬರ್ಲಿ ಯಾವ್ದೇ ರೀತಿ ಹಾಳಾಗಲ್ಲ ಸರ್. ನಾವು ಸಿಮೆಂಟ್ ಕಂಬಕ್ಕೆ ಮತ್ತೆ ಕಲ್ಕಂಬಕ್ಕೆ ಹೋಲಿಸ್ಕೊಂಡ್ರೆ ಸಿಮೆಂಟ್ ಬಂದು ನಿಮ್ಗೆ 3 ರಿಂದ 4 ವರ್ಷ ಅಷ್ಟೇ ಫ್ಯೂಚರಿಂಗ್ ಬರೋದು. ಇದರ ಲೈಫ್ ಲಾಂಗ್ ಇರುತ್ತೆ ಸರ್. ಅಂದ್ರೆ ಮೊಮ್ಮಕ್ಕಳ ಕಾಲಕ್ಕೂ ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೂ ಕೂಡ ನೀವು ಈ ಕಂಬ ನೋಡ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ ಕಂಬ. ಅಂದ್ರೆ ಯಾವ್ದೇ ರೀತಿ ನಾವು ಮಿಕ್ಸ್ ಮಾಡಕ್ಕಾಗಲ್ಲ. ಇದರಲ್ಲಿ ನಾವು ಯಾವ್ದೇ ರೀತಿ ಮೋಸ ಮಾಡಕ್ಕಾಗಲ್ಲ ಸರ್ ಕಂಬದಲ್ಲಿ. ಅದಕ್ಕೋಸ್ಕರ ನಾವು ಕಂಬ ಸೂಸ್ ಮಾಡಿ ಕಂಬಗಳು ಹಾಕೊಡ್ತಾ ಇದೀವಿ ಸರ್. ಇದು ಕಲ್ಕಂಬನೇ ಹಾಕೊಡ್ತಾ ಇದೀವಿ. ವಿತ್ ವಾರಂಟಿ ಪ್ರೂಫ್ ಇರೋ ತಂತಿಗಳು ಹಾಕೊಡ್ತಾ ಇದೀವಿ ಸರ್ ನಿಮ್ಗೆ. ಬರೀ ಮಾತಲ್ಲಿ ವಾರಂಟಿ ಹೇಳ್ತಾ ಇಲ್ಲ, ಬರೀ ಗ್ಯಾರಂಟಿ ಸರ್ಟಿಫಿಕೇಟ್, ವಾರಂಟಿ ಸರ್ಟಿಫಿಕೇಟ್ ಕೊಡುವಂತ ಕಂಪನಿಗಳ ಹತ್ರ ನಾವು ವ್ಯವಹಾರಗಳು ಮಾಡ್ತಾ ಇದೀವಿ ಸರ್. ನಮ್ಮಲ್ಲೇ 10 ವರ್ಷ ಫ್ರೀ ಸರ್ವಿಸ್ ಇರುತ್ತೆ. ಯಾಕಂದ್ರೆ ಈಗ ಫೆನ್ಸಿಂಗ್ ಮಾಡಿ ಇವತ್ತು ಹೋಗಿದ್ದೀವಿ. ಇವತ್ತು ಮಳೆಗಾಲ ತುಂಬಾ ಜಾಸ್ತಿ ಮಳೆಗಾಲ, ಎಲ್ಲ ಕಡೆ ಮಳೆಗಾಲ ತುಂಬಾ ಆಗ್ತಾ ಇದೆ. ಮಳೆಗಾಲಕ್ಕೆ ಕಂಬಗಳನ್ನ ಉಂಟೋಗ್ತು ಅಂದ್ರೆ ವಿತಿನ್ 2 ಅವರಲ್ಲಿ ಅವ್ರ ಜಮೀನ್ ಹತ್ರ ಇರ್ತೀವಿ, ವರ್ಕ್ ಸ್ಟಾರ್ಟ್ ಮಾಡ್ತಾ ಇರ್ತೀವಿ, ವರ್ಕ್ ಫಿನಿಶಿಂಗ್ ಮಾಡ್ಕೊಡ್ತೀವಿ ಸರ್ ಅವತ್ತು. ಆ ರೀತಿ ಸರ್ವಿಸ್ ಕೊಡ್ತಾ ಇದೀವಿ. ಅದಕ್ಕೋಸ್ಕರ ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಚೆನ್ನಾಗಿದೆ ಕಂಪ್ನಿ ಇದು. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಫೋನ್ ಮಾಡಿ ವರ್ಕ್ ಮಾಡ್ಕೊಡ್ತೀವಿ ಸರ್. ಇದು ಎಲ್ಲಿ ಸರ್ವಿಸ್ ಇದೆ ಸರ್ ನಿಮ್ ಕಂಪ್ನಿ? ಸರ್ ಕರ್ನಾಟಕದಲ್ಲಿ ಯಾವ್ದೇ ಮೂಲೆಯಲ್ಲಿ ನಿಂತ್ಕೊಂಡು ಫೆನ್ಸಿಂಗ್ ಆಗ್ಬೇಕು ಅಂದ್ರೆ ಆ ಮೂಲೆಗೆ ಬಂದು ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ವರ್ಕ್ ಮಾಡ್ಕೊಡುತ್ತೆ. ಅದೇ ರೀತಿ ನಿಮ್ಗೆ ಸರ್ವಿಸ್ ಕೂಡ ಕೊಡುತ್ತೆ ಸರ್. ಇದು ನಮ್ಮ ಆಫೀಸ್ ಬಂದು ಮದ್ದೂರು ಮತ್ತೆ ಬೆಳ್ಳೂರು ಕಾಸಲ್ಲಿ ಇದೆ. ಆಲ್ ಓವರ್ ಕರ್ನಾಟಕದಲ್ಲಿ ಯಾವ್ದೇ ಮೂಲೆಯಲ್ಲಿ ನಿಂತ್ಕೊಂಡು ನೀವು ಫೋನ್ ಮಾಡಿದ್ರು ಕೂಡ ಅಲ್ಲಿ ಬಂದು ಫೆನ್ಸಿಂಗ್ ಮಾಡ್ಕೊಡ್ತೀವಿ. ಮತ್ತೆ ಸರ್ವಿಸ್ ಕೂಡ ಕೊಡ್ತೀವಿ ಸರ್. 10 ಇಯರ್ ಸರ್ವಿಸ್, ಫ್ರೀ ಸರ್ವಿಸ್ ಇರುತ್ತೆ ನಿಮ್ಗೆ ಸರ್. ಟ್ರಾನ್ಸ್ಪೋರ್ಟೇಷನ್ ಎಲ್ಲ, ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಫ್ರೀ ಇರುತ್ತೆ ಸರ್. ನೀವು ಯಾವ್ದೇ ರೀತಿ ಕಂಬನಿ ಆಗಿರ್ಬೋದು, ತಂತಿ, ಲೇಬರು, ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಟೋಟಲ್ ಪ್ಯಾಕೇಜ್ ಅಲ್ಲಿ ವರ್ಕ್ ಮಾಡ್ಕೊಡ್ತೀವಿ ಸರ್. ನಿಮ್ಮ ಹತ್ರ ಒಂದು ಟೀ ಕಾಫಿ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ನಾವು. ನೀವು ಆರಾಮಾಗಿ ಮನೇಲಿ ಕೂತ್ಕೊಳ್ಳಿ, ನಿಮ್ ಜಮೀನ ಫೆನ್ಸಿಂಗ್ ಮಾಡ್ಕೊಡ್ತೀವಿ ಸರ್ ನಾವು. ವೀಕ್ಷಕರೇ, ಪ್ರತಿಯೊಬ್ಬ ರೈತರ ಜಮೀನಿನಲ್ಲಿ ಫೆನ್ಸಿಂಗ್ ಅಥವಾ ತಂತಿ ಬೇಲಿ ಎಷ್ಟು ಮುಖ್ಯ ಎಂದು ತಿಳಿಸಿಕೊಟ್ಟ ಮಧುಸೂದನ್ ಐಶ್ವರ್ಯ ಫೆನ್ಸಿಂಗ್ ವರ್ಕ್. ಇವರಿಗೆ
ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಧನ್ಯವಾದಗಳು ತಿಳಿಸ್ತಾ ಇದೀವಿ. ಹಾಗೂ ಪ್ರತಿಯೊಬ್ಬರು ಇವರ ಮೂಲಕವಾಗಿ ಅವರ ಜಮೀನುಗಳು ಹಾಗೂ ಅವರ ಏನೇ ಪ್ರಾಪರ್ಟಿ ಇದೆ ಕೂಡ ಆ ಪ್ರಾಪರ್ಟಿಗೆ ಅದನ್ನ ಸೇಫ್ ಮಾಡೋಕ್ಕೋಸ್ಕರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಇವರಿಗೆ ಧನ್ಯವಾದಗಳು ತಿಳಿಸ್ಕೊಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.